ಅವಕ್ಯಾಡೋ ಬೆಳೀತಾ ಇದ್ದಂಥ ರೈತ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಇಡೀ ವಿಶ್ವನೇ ಹೆದರುವಂಥ ಒಬ್ಬ ಡ್ರಗ್ ಮಾಫಿಯಾ ಲೀಡರ್ ಆಗಿದ್ದು ಹೇಗೆ? ಮೆಕ್ಸಿಕೋದಲ್ಲಿ ಫೆಬ್ರವರಿ 22ರ ಕಾರ್ಯಾಚರಣೆಯ ಮೇಲೆ ಟ್ರಂಪ್ ಅವರ ರಾಜಕೀಯ ಒತ್ತಡದ ಪ್ರಭಾವ ಇತ್ತಾ? ಎಲ್ ಮೆಂಚೋ ಸಾವು ಅಮೆರಿಕ ಮತ್ತು ಮೆಕ್ಸಿಕೋ ನಡುವಿನ ಒಗ್ಗಟ್ಟನ್ನು ತೋರಿಸುತ್ತಾ ಅಥವಾ ಮೆಕ್ಸಿಕೋ ಅಮೆರಿಕದ ಮಾಹಿತಿಯ ಮೇಲೆ ಅತಿಯಾಗಿ ಅವಲಂಬಿತ ಆಗಿದೆಯಾ? ಒಬ್ಬ ಕ್ರೂರ ಕ್ರಿಮಿನಲ್ ಸತ್ತಾಗ ಸಂಭ್ರಮಿಸೋ ಬದಲು ಜನರು ಯಾಕೆ 13 ರಾಜ್ಯಗಳಲ್ಲಿ ರಸ್ತೆ ತಡೆ ಮತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ? ಎಲ್ ಮೆಂಚೋ ನಂತರ ಅವನ ಜಾಗಕ್ಕೆ ಯಾರು ಬರ್ತಾರೆ? ಇದರಿಂದ ಹಿಂಸೆ ಇನ್ನೂ ಹೆಚ್ಚಾಗುತ್ತಾ? ಕೋಕೇನ್ ಬದಲು ಸಿಂಥೆಟಿಕ್ ಡ್ರಗ್ಸ್ ಮತ್ತು ಫೆಂಟನಿಲ್ ಮಾರಾಟ ಶುರು ಮಾಡಿದ್ದು ಡ್ರಗ್ ಯುದ್ಧದ ಸ್ವರೂಪವನ್ನೇ ಹೇಗೆ ಬದಲಿಸ್ತು? ಎಲ್ ಚಾಪೋ ರೀತಿ ಪ್ರಸಿದ್ಧಿಯನ್ನು ಬಯಸದೆ ಗುಟ್ಟಾಗಿ ಬದುಕ್ತಾ ಇದ್ದಂಥ ಎಲ್ ಮೆಂಚೋ ಸಾವು ಇವತ್ತಿನ ಡ್ರಗ್ ಮಾಫಿಯಾಗಳ ಹೊಸ ತಂತ್ರಗಳ ಬಗ್ಗೆ ಏನು ಹೇಳುತ್ತೆ? ಈ ಬಗ್ಗೆನೇ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ. ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ ಮತ್ತು ಅದ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಿಮಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಥ್ಯಾಂಕ್ ಯು.